ಇಲ್ಲಿ ನಮ್ಮ ಬಾಸ್ ಇದ್ದಾರೆ ಅಂತ ನೋಡಕ್ ಬಂದಿದ್ದು ನಾನು. ಆದರೆ ನಶ್ವರ ಲೋಕ ಡಾನೆ ಕಾಣಿಸ್ಕೊಂಡ್ರು. ಇಟ್ಸ್ ಓಕೆ, ಯಾವ ದೇವ್ರಾದ್ರೆ ಏನು, ನಾವು ದೇವ್ರು ನೋಡ್ಬೇಕಾಯ್ತು, ದೇವ್ರು ಕಾಣಿಸ್ಕೊಂಡ್ರು ಅಷ್ಟೇ. ಗೈಸ್ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸಿಗೆ ನಿನ್ನೆನೆ ಹೋಗಿ ವೀಡಿಯೋ ಮಾಡ್ಕೊಂಡು ಬರಬೇಕಿತ್ತು. ಬಟ್ ನಿನ್ನೆ ಹೋಗೋ ಟೈಮಲ್ಲಿ ಮಳೆ ಬಂದ ಕಾರಣಕ್ಕೆ ನಾವು ಹೊರೆಗುದ್ನೆಯಿಂದ ವಾಪಸ್ ಹೋದ್ವಿ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಆ ಪ್ಲೇಸಿಗೆ. ಅದು ಯಾವುದು ಅಂತ ನಿಮಗೂ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ನಾವು ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿ ಬಡಾವಣೆ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಇವಾಗ ನಾವು ನಮ್ಮ ಊರ್ಡಿಗೆರೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೋಡಿ ಗೈಸ್, ಇದೆ ನಮ್ಮ ಊರ್ಡಿಗೆರೆ. ಹೆಂಗಿದೆ ಅಂತ ನೋಡ್ಕೊಳ್ಳಿ ನಮ್ಮ ಊರ್ಡಿಗೆರೆನ. ಇವಾಗ ನಾವು ಲೆಫ್ಟ್ ಸೈಡ್ ಹೋಗಬೇಕು. ರೈಟ್ ಸೈಡ್ ಹೋದರೆ ಬೆಂಗಳೂರಿಗೆ ಹೊಸಪೇಟೆಗೆ ಹೋಗುತ್ತೆ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ನೀವು ಯಾವ ಊರವರು? ಯಾವ ಊರವರು? ಬೆಳ್ತಂಗಡಿ, ಬೆಳ್ತಂಗಡಿ. ಓಹೋ, ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕಿಲ್ವಾ ನಮ್ಮ ಮನೆಗೆ? ಬರಕಿಲ್ವ್ರ? ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಗೈಸ್ ರೈಟ್ ಸೈಡಲ್ಲಿ ಲಾರಿ ಬರ್ತಿದೆಯಲ್ಲ, ಆ ರೋಡಿಗೆ ಹೋದರೆ ಕೋಲಾಳಕ್ಕೆ ಹೋಗ್ತೀವಿ. ಮೇಲೆ ನೋಡಿ ನಮ್ಮೂರು ಬಸ್ ಹೋಗ್ತಿದೆ. ಬಸ್ ಹೆಸರೇ ನಮ್ಮೂರು ಬಸ್ ಅಂತ ಸೈಡಲ್ಲಿ ಬರ್ದಿದ್ದಾರೆ. ಯಾವ ಊರು? ನೀನು ಹೇಳೋದ ಅವನು ಹೇಳ್ತಿದ್ರೆ ಹೇಳ್ತಿದ್ದೆ, ಬಾಯಾಗಿತ್ತು. ಏನು ಮಾಡ್ತೀಯ? ಪಾವಗಡಕ್ಕೆ ಹೋಗಿ ಬರೋಣ, ಸಿದ್ರಿ ಬೆಟ್ಟಕ್ಕೆ ಹೋಗೋಣ ಅನ್ನಲ್ಲ. ಸಿದ್ರಿ ಬೆಟ್ಟಕ್ಕೆ ಮನೆ ಹತ್ರ ಇರೋ ರಾಮದೇವ್ರ ಬೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇಲ್ಲ. ನೋಡಿ ಗೈಸ್, ನಮ್ಮ ದೇವರಾಮದುರ್ಗ ಬೆಟ್ಟಕ್ಕೆ ಇಲ್ಲಿಂದನೂ ಹೋಗ್ಬೋದು. ಈ ಕಡೆಯಿಂದ ಹೋದಲ್ಲೂ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ದೇವರಾಮದುರ್ಗ ಬೆಟ್ಟದಾಗೆ. ಬೆಟ್ಟ ಮಾತ್ರ ನೋಡೋಕೆ ಚೆನ್ನಾಗಿ ಕಾಣ್ತಿದೆ ಗೈಸ್. ಇಲ್ಲಿ ಲೈವಲ್ಲಿ ನಿಮಗೆ ಚೆನ್ನಾಗಿ ಕಾಣ್ತಿಲ್ಲ ಅನ್ಕೊಂತೀನಿ, ಯಾಕಂದರೆ ನಂದು ಕ್ಯಾಮ್ರಾ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅದಕ್ಕೆ. ನೋಡಿ ಈ ಕಡೆಯೂ ಗಿಡ ಮರಗಳೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣ್ತಿದೆ ಗೈಸ್. ಇವಾಗ ನಾವು ಹೋಗ್ತಾ ಇರೋ ಜಾಗಕ್ಕೆ ನಾನು ಹತ್ರ ಹೋಗಿ ನೋಡಿಲ್ಲ, ಇದೇ ರೋಡಿಗೆ ಬರುವಾಗ ನೋಡಿದ್ದೆ. ಇವಾಗ ನಾವು ಹೋಗ್ತಾ ಇರೋ ಜಾಗದಲ್ಲಿ ನೋಡೋಕ್ಕೆ ಏನು ಸ್ಪೆಷಲ್ ಅಂದರೆ ಅಲ್ಲಿ ಆಂಜನೇಯ ಇದೆ. ಸೊ ಅದಕ್ಕೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ದೂರದಿಂದ ನೋಡಿದ್ದೀನಿ, ಇದೇ ಫಸ್ಟ್ ಟೈಮು ಹೋಗ್ತಾ ಇರೋದು. ಹತ್ರ ಹೋಗಿ ನೋಡ್ಕೊಂಬರೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಗೈಸ್, ಹೋಗೋಣ. ನೋಡಿ ಗೈಸ್, ಇಲ್ಲೊಂದು ಯಾವುದೋ ದೇವಸ್ಥಾನ ಇದೆ, ಯಾವುದಂತ ಗೊತ್ತಿಲ್ಲ. ರೋಡ್ ಸೈಡಲ್ಲೇ ಇದೆ ಇದು ಕೂಡ. ನಾವು ಹೋಗ್ತಾ ಇರೋ ಜಾಗನೂ ಕೂಡ ರೋಡ್ ಸೈಡಲ್ಲೇ ಇರೋದು ಗೈಸ್. ಇವಾಗ ನಾವು ಡಿ ನಾಗೇನಹಳ್ಳಿಯಲ್ಲಿ ಹೋಗ್ತಾ ಇದ್ದೀವಿ. ಏನು ಓವರ್ಟೇಕ್ ಮಾಡ್ತಾನಲ್ಲೇ ಅವನು, ಬೆಂಕಿ ಯಾರಿಗೆ ಬಿಡ್ತಾ ಇದ್ದೀನಿ. ಆ ಕಡೆಗೆ ಹೋಗೋಣ, ಆ ರೋಡಿಗೆ. ಕರೆಕ್ಟಾಗಿ ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ರಿಯಲ್ ಮಾಡಿಸ್ಕೊಂಡವನೇ. ಹೋಗ್ತಾ ಹೋಗ್ತಾ ಕೊರಟಗೆರೆಗೆ ಹೋಗ್ತಾ ಇದೀವಿ ಅನ್ಸುತ್ತಪ್ಪ. ಹೋಗ್ತಾ ಇದ್ದೀವಲ್ಲ, ಹೋದ್ವಿ. ಇನ್ನೂ 15 ಕಿಲೋಮೀಟರ್ ಐತೆ. ಹಾಂ, ಓಹೋ, ಇದು ಇದು ಹೌದು, ಇದು ರೈಲು. ಮತ್ತೆ ಅಲ್ಲಿ ನಿಮ್ಮ ತಾತ ನಸ ಓಡಾಡಕ್ಕೆ ಜಾಗ ಮಾಡ್ತಾವ್ರ, ಅದು ರೈಲ್ವೆ ಹೋಗಕ್ಕೆ ಕಣಲೇ. ಅದೇನಾದ್ರು ಹೋಗ್ಲಿ, ಯಾವ್ದಕ್ಕಿಂತ ಮುಂದೆ ಬಂದ್ಬಿಟ್ವ ಲೇ. ಆ ನದಿ ಬಂದಿದ್ದು ಅದು ಒಂದೇ ದೇವಸ್ಥಾನ ಕಾಣಲ್ಲ ಗೈಸ್. ಯಾಕೋ ತುಂಬ ಮುಂದೆ ಬಂದ್ವಿ ಅಂತ ಫೀಲ್ ಆಗ್ತಿದೆ. ಲೊಕೇಶನ್ ಕರೆಕ್ಟಾಗಿ ಹೋಗಿ ನೋಡಿರ್ಲಿಲ್ವಲ್ಲ, ಅದಕ್ಕೆ ನಾವು ಇವಾಗ ಇನ್ನೂ ಮುಂದೆ ಇತ್ತೋ ಇಲ್ಲ ಹಿಂದೆ ಹೋಯ್ತು ಅಂತ ತುಂಬ ಕನ್ಫ್ಯೂಷನ್ ಆಗ್ತಿದೆ. ಇಲ್ಲಿಂದ ಇನ್ನೊಂದು 10-12 ಕಿಲೋಮೀಟ್ರ್ ಮುಂದೆ ಹೋದರೆ ಕೊರಟಗೆರೆನೇ ಬಂದುಬಿಡುತ್ತೆ. ಅದು ಕೊರಟಗೆರೆ ಹತ್ರ ಅಷ್ಟೊಂದು ಇಲ್ಲ. ಸೊ ಕನ್ಫ್ಯೂಷನ್ ಆಗ್ತಿದೆ. ಇನ್ನೊಂಚೂರು ಮುಂದೆ ಹೋಗಿ ನೋಡ್ತೀವಿ. ಲೇ. ಮುಂದೆ ಅನ್ನಕ ದೇವಸ್ಥಾನ ಯಾವ ಕಂಡೇ ಇಲ್ಲ ಕಣ್ಲ, ಅದು ಒಂದೇ ಇದ್ದಿದ್ದು. ಅದು ಒಂದು ಅವಾಗಲೇ ಕೇಳಿದ್ನಲ್ಲ ಇದ ಅಂತ. ಅದು ಒಂದೇ ದೇವಸ್ಥಾನ ನಾನು ನೋಡಿದ್ದು ಬಂದಾಗ ಇಲ್ಲಿ ಬರೋವರೆಗೂ. ಮತ್ತೆ ಯಾವ ಕಾಣ್ತಾನೆ ಇಲ್ಲ. ಓಹೋ, ಇದು ಫಾರೆಸ್ಟ್. ವಿಡಿಯೋ ಮಾಡೋ ವಾಟ ಗೀಟ ಚೆನ್ನಾಗವೆ. ಆ ಕಡೆ ಬೆಟ್ಟ ತೋರಿಸಲ್ಲ. ನಾನು ಹೇಳ್ಬೇಕಾದ್ರೆ ಪ್ಲೇಸ್ ಬರ್ಲಿಲ್ಲ, ಏನಿಲ್ಲ ಅಲ್ಲಿ ಗೈಸ್. ಇವಾಗ ತೋರಿಸೋದ್ನಲ್ಲ ಬೆಟ್ಟ, ಈ ಕ್ರಾಸ್ ವ್ಯೂ ಪಾಯಿಂಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ, ನೋಡೋಕ್ಕೆ ತುಂಬ ಚೆನ್ನಾಗಿದೆ ಸೈಡಿಗೆ ಹಾಕು ಗೈಸ್. ಇವಾಗ ನಾವು ತಂಗನಹಳ್ಳಿಗೆ ಬಂದು ನಾವು ನೋಡಬೇಕಾಗಿರೋ ಜಾಗ ಸಿಗಲಿಲ್ಲ. ಸೊ ಅದಕ್ಕೆ ಹಿಂದೆ ಹೋಯ್ತೇನೋ ಅಂತ ಡೌಟ್ ಹೊಡಿತಿದೆ. ಸೊ ಅದಕ್ಕೆ ರಿಟರ್ನ್ ಹೋಗ್ತಾ ಇದ್ದೀವಿ. ಅದಕ್ಕೆ ಗಾಡಿ ಇವಾಗ ಸೈಡಿಗೆ ಹಾಕಿದ್ದು. ಮಳೆ ಬರಂಗಾಗಿದ್ದಕ್ಕೆ ಕರ್ಕೊಂಡು ಹೋಗಿ ವಾಪಸ್ಸು. ಅಂತ ಮಳೆ ಬರ್ಲಿಲ್ಲ, ಅದು ನಾನೇನ್ ಮಾಡ್ಲಿ, ಬರ್ದೇ ಇರೋದಕ್ಕೆ. ಮತ್ತೆ ನನ್ನ ಮಾತು ಕೇಳು ಒಂಚೂರು. ಮಾತಾಡಿ ಹ್ಞೂ ಮಾತಾಡಕ್ಕೆ ನಾನು ಬೇರೆ ಕರ್ಕೊಂಬಿಟ್ಟಾನ. ಗೈಸ್ ನಾವು ರಿಟರ್ನ್ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಯಾಕಂದರೆ ಆ ಕಡೆ ಹೋದರೆ ಹಂಗೆ ಮನೆ ಕಲಿಕೆ ಹೊರಟೋಗ್ಬಿಡ್ಬೋದು. ತಿರ್ಗಾ ಆಮೇಲೆ ಅಲ್ಲಿಂದ ವಾಪಸ್ ಈ ಕಡೆ ಬರೋಕ್ಕಾಗಲ್ಲ. ಎಷ್ಟು ದೂರನಾದರೂ ಪರವಾಗಿಲ್ಲ, ಕೊರಟಗೆರೆ ಹತ್ರ ಹೋದ್ರೂ ಪರವಾಗಿಲ್ಲ ಅಂತ ಮತ್ತೆ ವಾಪಸ್ ಬಂದ್ವಿ. ಯಾಕಂದರೆ 2 ದಿನದಿಂದ ಈ ಪ್ಲೇಸಿಗೆ ವೀಡಿಯೋ ಮಾಡೋಕ್ಕೆ ಬಂದು ವಾಪಸ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಇವತ್ತು ಹೋಗೋದು ಬೇಡ ಅಂತ ಮತ್ತೆ ರಿಟರ್ನ್ ಮಾಡ್ಕೊಂಡು ಬಂದ್ವಿ ಗೈಸ್. ಇನ್ನೇನು ಪ್ಲೇಸು ಸಿಕ್ತು.
ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಹೋಗ್ಬೋದಾ? ಹಾಂ ಸರಿ ಆಯ್ತು ಅಣ್ಣ. ಮಗು ಇಲ್ಲಿ ನಿಲ್ಸಲೇ, ಅವ್ರ ಕಾರ್ ಏನೋ ಬರ್ತಿತ್ತಂತ ಅವ್ರು ಹೇಳ್ತಾರಲ್ಲಿ. ಇಲ್ಲಿ ನಿಲ್ಲಿಸ್ಬೋದಾ? ಇಲ್ಲ ಹೋಗ್ಬೋದಾ? ಭಾರತ್ ಬೆನ್ಸು ಹೊಸದು. ಲೇ ಒಬ್ಬೊಬ್ರು ಹುಚ್ಚ ನನ್ನ ಮಕ್ಳು ಇರ್ತಾರೆ, ಊರಾಗ್ಲ ಜಾಗ ಇದ್ರು ಗೋವಾಕ್ ಸಾಯ್ತಾರೆ. ಅದಕ್ಕೆ ಹ್ಞೂ ಜೀವನದಲ್ಲಿ ತುಂಬಾ ಕಷ್ಟಪಟ್ಟು ತಗೊಂಡಿದ್ದೀನಿ ಅದನ್ನ. ಅದಕ್ಕೆ ಅನ್ನೇ ಇವಾಗ ವಾಪಸ್ ಹೊಲ್ಟೋಗ್ತಿದ್ವಲ್ಲ. ನಿನ್ನೆನೇ ಬರ್ಬೇಕಾಯ್ತಿದ್ದಕ್ಕೆ. ಗೈಸ್ ಕೊನೆಗೂ ನಾವು ಬರ್ಬೇಕಾಗಿರೋ ಜಾಗಕ್ಕೆ ಬಂದ್ವಿ. ನೋಡಿ ಎಂಟ್ರೆನ್ಸ್ ಈ ಥರ ಇದೆ. ಏನೋ ಗುಡಿ ಬೇರೆ ಇದೆ, ಏನಂತ ಗೊತ್ತಿಲ್ಲ. ಹೆಂಗೋ ತಾತ ಪರ್ಮಿಷನ್ ಕೊಟ್ಟು, ಅದು ಲೀಗಲ್ ಜಾಗ ಐತೇನೋ ಪಾಪ ಅವ್ರದ್ದೇ. ನಿನ್ನೆ ಅವ್ನು ನೋಡಿದ್ರೆ ನಿಗ್ರ ಇರ್ತಾನೆ ಅಲ್ಲಿ. ಪರ್ಮಿಷನ್ ಲೆಟರ್ ಅಂತೆ. ಏನ್ ಪಾಕಿಸ್ತಾನ ಬಾರ್ಡ್ರಿಗೆ ಬಂದಿದೀವ ಕುಂತಲ್ಲೇ ಹೆಂಗ ನಿಂತೈತೆ ಗಾಡಿ ಕಲ್ಯಾಣ ಬರಲ್ಲವಾ ನಿಂತಲ್ಲೇ ಕಲ್ಯಾಣ ಹೆಂಗ ತಾತ ಮರ್ಯಾದೆ ಕೊಟ್ಟು ಒಳಗೆ ಕಳ್ಸೈತಿ. ಓ ಇಟ್ಟಚಿನ ಐತೆ ಕಲ್ಯಾಣ ಬರಲ್ಲ. ಇಟ್ಟಚಿ ಐತೆ, JCP ಅಲ್ಲ ಕ್ರೈನ್ ಐತೆ, ಎಲ್ಲ ಇಲ್ಲೇ ಕಲ್ಯಾಣ ನಿಂತಲ್ಲ. ಸುಮ್ಮನೆ ಎಷ್ಟು ಲೆಟ್ರ್ ನಾವೇ ಕೊಡೋಣ ನೀ ಅಂತ. ನಾನು ಇಷ್ಟು ದಿನ ಆಂಜನೇಯ ಅನ್ಕೊಂಡಿದ್ದೆ ಕಳ್ಳ. ಪರವಾಗಿಲ್ಲ, ಪರಮಾತ್ಮ ಅವ್ರ ಅವರೇ ಡಿಸ್ಟರ್ಬ್ ಮಾಡಲ್ಲ ಅಂತ ಕುಂತವ್ರೆ. ದೇವ್ರು ಎಲ್ಲೇ ಇದ್ರು ಡಿಸ್ಟರ್ಬ್ ಆಗದಿರೋ ಜಾಗದಲ್ಲೇ ಕೂತ್ಕೊಳ್ಳೋದು. ನೋಡು ಅವ್ರು ಡಿಸ್ಟರ್ಬ್ ಆಗ್ಬಾರ್ದು ಅಂತ ಕುಂತವ್ರು. ನೀ ಕ್ಯಾಮ್ರಾ ಹಿಡ್ಕೊಂಡು ಬಂದೇ ಬಿಟ್ಟು ಅವ್ರಿಗೆ. ನೋಡಿ ಗೈಸ್, ಈ ಕಲ್ಗಳಿಂದನೇ ಅನಿಸುತ್ತೆ ದೇವ್ರುಗಳ್ನ ಮಾಡೋದು. ನಾನು ಹೊಸತಿ ರೋಡ್ ಮೇಲೆ ಹೋದಾಗ ಆಂಜನೇಯ ನಿಂತಿದ್ರು, ಇಲ್ಲಿ ಬಂದು ನೋಡಿದ್ರೆ ಶಿವ ಒಬ್ಬರೇ ಅವರೇ. ಅಯ್ಯೋ ಶಿವಪ್ಪ, ನೀ ಕಾಡಲಿಲ್ಲ ಅಂತ ವಾಪಸ್ ಹೋಗ್ತಿದ್ದೆ ಕಣಪ್ಪ. ಓ ರಾಮದೇವ್ರ ಬೆಟ್ಟ ಇಲ್ಲೇ ಐತೆ. ಎಲ್ಲೈತೆ? ಸುಮ್ಮನೆ ಹೇಳ್ದೆ ಜೋಕು. ಈಸಾ ಫೌಂಡೇಶನ್ ಲಾಪ್ ಇದೆ, ಇಲ್ಲಿ ಫುಲ್ ಇದೆ. ಅಲ್ಲೂ ಫುಲ್ ಇರೋದು, ಮೇಲ್ಗಡೆ ಅಷ್ಟೇ ಆಫ್ ಕಾಣೋದು. ಇಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೇನು? ಹಿಂದೆ ಪೇಂಟ್ ಎಲ್ಲ ಹಾಕಿಲ್ವಲ್ಲ ದೇವರಿಗೆ, ಹಂಗೆ ಆದ್ರೆ ಹೆಂಗೆ ಬಿಸಿಲಾಗಿ. ಲೇ ಇನ್ನು ಇದು ಏನೇ ಆಗ್ಲಿ ಮಾಡೋದು ಮಾಡ್ತಾರೆ, ಒಂದು ಕರೆಕ್ಟ್ ತಕ್ಕ ಮಟ್ಟಿಗೆ ಮಾಡ್ಬೇಕಾಯ್ತು. ಇನ್ನೂ ಎಲ್ಲ ರೆಡಿ ಮಾಡ್ತಾವ್ರು ಕಣೋ. ಇದನ್ನ ಇಲ್ಲೇ ಬಿಡಲ್ಲ ಇವರು, ಎತ್ಕೊಂಡು ಹೋಗ್ತಾರ ಅನ್ಸುತ್ತೆ. ಓ ಎತ್ಕೊಂಡು ಹೋಗಕ್ಕಿದ್ದೇನು? 4 ಅಲ್ಲವ್ನವರು ಗಾಡಿಯಾಗ ಹಾಕೊಂಡು ಹೋಗ್ತಾರೆ. ಎತ್ಕೊಂಡು ಹೋಗಕ್ಕಾಗಲ್ಲ. ಸೈಕ ಮಾತಾಡ್ಬೇಡ, ಸುಮ್ಮನೆ ವಿಡಿಯೋ ಮಾಡಲ್ಲ. ಕಾಯಿನ್ ಬಿದ್ದೈತಿ ತಗೊಂಡವು. ಎಲ್ಲಿ ಗೊಬ್ಬರ ಬರ್ತಾನೆ ಅಲಕಡೆ ಬುದ್ಧಿ ಬಿಡು ಅಂತ ಅವತ್ತೇ ಹೇಳಕ್ಕಿದ್ದು. ಅಲ್ಲ ತಗೊಳಲ್ಲ ಅನ್ನೋದು ಬಿಟ್ಟು ಮೆತ್ತಿಗೆ ಬರ್ತಾವ ನಡಕ. ಇಲ್ಲೇ ನನಗೆ ಅದು ಕಾಣಲಿಲ್ಲ ಕರೆಕ್ಟಾಗಿ, ಇಲ್ಲಿ ಅಂದಲ್ಲ. ನೋಡಿದ್ರಲ್ಲ ಗೈಸ್ ಶಿವಪ್ಪನ್ನ, ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ತಿಳಿಸಿ. ಇದಿರೋದು ಕಾಲೋನಿ ಮತ್ತು ತಂಗನಹಳ್ಳಿ ಸೆಂಟ್ರಾಗೆ. ಇದು ಕಾಲೋನಿಗೆ ಸೇರುತ್ತೋ ತಂಗನಹಳ್ಳಿಗೆ ಸೇರುತ್ತೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಬಾಸ್ ಇದ್ದಾರೆ ಅಂತ ನೋಡಕ್ಕೆ ಬಂದಿದ್ದು ನಾನು. ಆದರೆ ನಶ್ವರಲ್ಲೋಕು ಡಾನೆ ಕಾಣಿಸ್ಕೊಂಡ್ರು. ಇಟ್ಸ್ ಓಕೆ, ಯಾವ ದೇವ್ರಾದ್ರೆ ಏನೋ, ನಾವು ದೇವ್ರು ನೋಡ್ಬೇಕಾಯ್ತು, ದೇವ್ರು ಕಾಣಿಸ್ಕೊಂಡ್ರು ಅಷ್ಟೇ. ₹1 ಕೊಟ್ಟೈತಲ್ಲ ಬಂದಿರೋದಕ್ಕೆ. ಇದನ್ನ ₹1 ಒಂದು 50 ನೋಟ್ ಮಾಡಿಬಿಡು ಸಾಕು. ತಲೆಗಿರೋನು ಮಾಡ್ಕೊಂತಾನೆ ಅಂತ ಇನ್ನರ್ ಫೀಲಿಂಗಲ್ಲಿ ಬೈತವ್ರಿ. ಅದೇ ನನಗೂ ಯಾಕೆ ಕೇಳ್ತಿರಂಗೆ ಆಯ್ತಪ್ಪ. ₹1 ಕೊಟ್ಟೈತೆ, ತಲೆ ಉಪಯೋಗಿಸ್ಕೊಂಡು ಅದನ್ನ ಮಾಡ್ಕ, ಕೋಟಿನೇ ಮಾಡ್ಕ. ಇಲ್ಲಿ ಏನು ದೊಡ್ಡದಾಗಿ ದೇವಸ್ಥಾನ ಮಾಡ್ತಾರೆ ಅನ್ಸುತ್ತಲ್ವಾ? ಅಂದರೆ ಮುಂದೊಂದು ದಿನ ಅದಾಗುತ್ತೆ. ನಾವು ಎಷ್ಟು ಈಸಿಯಾಗಿ ಇವಾಗ ಬಂದ್ವು ಹಂಗೆ ಬರೋಕ್ಕಾಗಲ್ಲ. ಅವಾಗ ಅದು ಆಗಿರುತ್ತಲ್ಲ ಹಂಗಾಗುತ್ತೆ. ಇವಾಗ ಹಿಂಗೆ ಆಗೈತಲ್ಲ ಹಂಗಾಗಲ್ಲ. ಇವಾಗ ಹಿಂಗೆ ಆಗಿರೋದಕ್ಕೆ ತಾತ ನಮ್ಮ ಇಬ್ಬರನ್ನೂ ಎಂಟ್ರಿ ಕೊಟ್ಟು ಕಳಿಸೈತಿ. ಆಮೇಲೆ ಮುಂದೊಂದು ದಿನ ದೊಡ್ಡದಾಗಿ ದೇವಸ್ಥಾನ ಆದರೆ ಇಲ್ಲಿ ಬರೋಕ್ಕೆ ಅಲ್ಲಿ ಎಷ್ಟು ಜನ ಪರ್ಮಿಷನ್ ತಗೊಂಡು ಬರಬೇಕು. ಬರ್ತಿರ್ತಾರೆ, ನಾವು ಒಂದು ₹10 ಕೊಟ್ಟು ಒಳಗೆ ಬರೋದಷ್ಟೇ. ಅಲ್ಲ ಇವಾಗ ದೇವ್ರೇ ₹1 ಕೊಡ್ತಲ್ಲ ನಮಗೆ. ಮತ್ತೆ ಇದೇ ₹1 ಮುಂದೆ 10 ಕೋಟಿ ಆಗುತ್ತೆ ಬಾ. ಆಗ್ಬೋದು. ನೀ ಮಾಡಲ್ಲ ಬಿಡು, ನಾ ಮಾಡ್ತೀನಿ. ನೋಡಿ ಶಿವಪ್ಪನ ಎಷ್ಟೊಂದು ಕ್ಲೀನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಎಷ್ಟು ದಿನ ಟೈಮ್ ತಗೊಂಡು ಕೆತ್ತನೆ ಮಾಡಿದಾರೋ ಗೊತ್ತಿಲ್ಲ. ಅದೇ ಯಾರು ಕೆತ್ತನೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಸಖತ್ತಾಗಿ ಕ್ಲೀನಾಗಿ ಕೆತ್ತಿದ್ದಾರೆ ಗೈಸ್. ಇನ್ನು ಬಂದರೆ ಇನ್ನೊಂದು ಅಷ್ಟು ದಿನಕ್ಕೆ ಬೇರೆ ಬೇರೆ ದೇವ್ರುಗಳು ಆಗ್ತೈತೆ ಅನ್ಸುತ್ತಲ್ವಾ? ಈ ಕಲ್ಗಳೆಲ್ಲ ಏನು ಎಲ್ಲಿಂದನೇ ಆಗೋದ್ರೇನು? ಎಲ್ಲಿಂದನೂ ಹಾಕ್ಕೊಳ್ಳಿ, ನಮಗೆ ಬ್ಯಾಡ್ದಿರೋ ವಿಚಾರ ಅಲ್ವಾ? ಯಾಕೆ ನಾನು ನಿಜ ಹೇಳಿದ್ರೆ ನಮ್ಮಲ್ಲ, ಆಮೇಲೆ ಹೇಳ್ತೀಯ ನಿಜ ಹೇಳ್ದೆ ನಿನ್ನ ಇವಾಗ ವಾಪಸ್ ಹೋಗ್ತಿದ್ವಿ ಅಲ್ವಾ ಅಲ್ಲಿ? ನಾನು ಯೋಚನೆ ಮಾಡು ಅಂದಿದ್ದಕ್ಕೆ ತಿರುಗಿಸಿದೆ ನೀನು. ಅದೇ ನಿನ್ಗೀಗ ನೀನು ಯೋಚನೆ ಮಾಡು ಅಂತ ಹೇಳಿದ್ದಕ್ಕೆ ತಿರ್ಗಿಸ್ಲಿಲ್ಲ. ಹೇಳೋದಾಗ ಒಂದು ಒಳ್ಳೆ ಪಾಯಿಂಟ್ ಅಂದೆ. ಈ ಕಡೆ ಹೋಗೋದಾದ್ರೆ ಮನೆ ತನಕ ಹೋಗ್ಬೋದು, ಈ ಕಡೆ ತಿರ್ಗ ಬರೋಕ್ಕಾಗಲ್ಲ ಅಂತಲ್ಲ, ಅದಕ್ಕೆ ತಿರುಗಿಸ್ದೆ. ನೋಡಿ ಗೈಸ್, ಇಲ್ಲಿದೆ ಶ್ರೀ ಶ್ರೀ ಚಾಮುಂಡೇಶ್ವರಿ ಶ್ರೀ ಈಶ್ವರ ಹಾಗೂ ಪರ್ವತಾಂಜನೇಯ ದೇವಾಲಯ ಸೇವಾ ಟ್ರಸ್ಟ್.
ನೋಡಿ ಗೈಸ್, ಈ ಜಾಗದ ಹೆಸರು ಬಂದು ಶ್ರೀ ಕ್ಷೇತ್ರ ಚಾಮುಂಡಿ ಗುಡ್ಡ. ನಾನು ಹೇಳಿಲ್ವಾ ಇಲ್ಲಿ ಆಂಜನೇಯ ಇತ್ತು ಕಣ್ಲ ಅಂತ. ಆಂಜನೇಯ ಇಲ್ಲ. ಏನು ಎತ್ಕೊಂಡು ಹೊಲ್ಟವ್ರು? ಎತ್ಕೊಂಡು ಹೋಗ್ಬೋದಾ ಮಗ ಅದನ್ನ ಶಿವನ? ನಾವು ಎತ್ಕೊಂಡು ಹೋಗೋದಕ್ಕೆಲ್ಲ ಹೇಳಿದ್ದು ಲೀಗಲ್ ಆಗಿ. ಇವಾಗ ಇವರು ಇಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎತ್ಕೊಂಡು ಹೋಗ್ಬೋದಲ್ವಾ ಅಂದಿದ್ದು. ಮತ್ತೆ ಇಲ್ಲೊಂದು ಆಂಜನೇಯ ಇತ್ತು ಕಣ್ಲ. ಅದು ಪಾಯ ಹಾಕಿ ಇದು ಮಾಡಿರೋದು ಕಣ, ಅದು ಮೇಲೆ ಹಿಂಗೆ ಮೇಲೆ ಕಟ್ಟಿಲ್ಲ. ಗೈಸ್, ಈ ಜಾಗದ ಅಡ್ರೆಸ್ ಬಂದು ನಾನು ಅವಾಗಲೇ ಹೇಳಿದ್ದು ನನಗೆ ಗೊತ್ತಿದ್ದು. ಬಟ್ ಇವಾಗ ಹೇಳ್ತಾ ಇರೋದು ಎಕ್ಸಾಕ್ಟ್ ಲೊಕೇಶನ್ ಏನಂದರೆ ಸಿದ್ದಾಪುರ ಹಿರಕಸಂದ್ರ ಕಾಲೋನಿ ಅಂಚೆ ಕೋಲಾಳ ಹೋಬಳಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ. ಈ ಪ್ಲೇಸ್ದು ಕರೆಕ್ಟ್ ಅಡ್ರೆಸ್ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಷ್ಟ ಆದರೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಇದೇ ಥರ ಚೆನ್ನಾಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ.